ಆದ್ಯಾ ಸರ್, ನೀನ್ ಯಾವಾಗ ಬಂದೆ? ಈ ಅಶ್ಮಿತಾ ಮಾಡಿದ್ದನ್ನೆಲ್ಲ ಅವರಪ್ಪ ಹೇಳುವಾಗ್ಲೇನೆ ಬಂದೆ ಸರ್. ಆದ್ರೆ ನಾನ್ ಕೇಳಿದ್ರೆ ಏನ್ ಲಾಭ? ರಾಜಲಕ್ಷ್ಮಿ ಕೇಳಿದ್ರೆ ಅಲ್ವಾ ಚೆನ್ನಾಗಿರ್ತಿತ್ತು. ಅವಳಿಗೆ ಎಷ್ಟೇ ಹೇಳಿದ್ರು ಅವಳು ನಂಬೋ ಪರಿಸ್ಥಿತಿಲಿ ಇಲ್ಲ ಸರ್. ಗೊತ್ತು ಆದ್ಯಾ, ಇವಳು ಮಾಡಿರೋ ಕೆಲ್ಸ ಅಂತದ್ದು. ಅದಕ್ಕೆ ಇವಳ ದಾರಿಲೇ ಹೋಗಿ ಇವಳಿಗೆ ಗೊತ್ತಿಲ್ದೇನೆ ಎಲ್ಲ ವಿಡಿಯೋನು ಮಾಡ್ಕೊಂಡಿದ್ದೀನಿ. ರಾಜು, ನೀನ್ ಬಂದಾಗ್ಲಿಂದ ಇಲ್ಲಿವರೆಗೂ ಎಲ್ಲ ವಿಡಿಯೋನು ತೆಗ್ದಿದ್ದೀನಿ ಶೌರ್ಯ. ಥ್ಯಾಂಕ್ಸ್ ರಾಜು. ಇನ್ ಲೇಟ್ ಮಾಡ್ಬೇಡಿ ಸರ್. ಅಲ್ಲಿ ಸೀನು ರಾಜಲಕ್ಷ್ಮಿಗೆ ತಾಳಿ ಕಟ್ಟೋದಕ್ಕೆ ಮುಂಚೆನೆ ನಾವ್ ಈ ವಿಡಿಯೋನ ರಾಜಲಕ್ಷ್ಮಿಗೆ ತೋರಿಸ್ಬೇಕು. ಬನ್ನಿ ಸರ್. ಹೌದು, ಇವ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಸರಿ ಬನ್ನಿ. ದೇವಸ್ಥಾನಕ್ಕೆ ಹೋಗಿ ಇನ್ನೂ ಬಂದಿಲ್ವಲ್ಲ? ನಿಮ್ಮವ್ರನ್ನ ಒಳಗೆ ಕಳಿಸು. ಸರ್, ಅಲ್ಲೋಡಿ ಸರ್, ಬಂದ್ಬಿಟ್ರು. ಪಕ್ಕದಲ್ಲಿ ಅವನು ಯಾರು? ಅವನೇ ರಾಜಲಕ್ಷ್ಮಿನ ಲವ್ ಮಾಡ್ದವನು. ಇವನ್ ಜೊತೆ ಮದುವೆ ಕ್ಯಾನ್ಸಲ್ ಆಗಿದೆ. ಈಗ ಸೀನು ಜೊತೆ ಮದುವೆ ನಡೀತಾ ಇದೆ. ಇವನ್ನ ಕರ್ಕೊಂಡು ಹೋಗೋದಕ್ಕೆ ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಬಂದ್ಲಾ? ಕರೆಕ್ಟಾಗಿ ಕ್ಯಾಚ್ ಮಾಡಿದ್ರಿ ಸರ್. ನಾನ್ ಕ್ಯಾಚ್ ಮಾಡೋದಲ್ಲ, ನಾವು ಅವಳನ್ನ ಹೇಗೆ ಕ್ಯಾಚ್ ಮಾಡೋದು ಅದು ಯೋಚನೆ ಮಾಡು. ನಡೀರಿ, ಬನ್ನಿ ಬನ್ನಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇತಂ ಘ್ರಿಯುಗಂ ಸ್ಮರಾಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಧಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣೀ ನಮೋಸ್ತುತೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಸುಭಗೆ. ನಿಲ್ಸಿ.
ಯಾಕೆ ಮದ್ವೆ ನಿಲ್ಲಿಸ್ಬೇಕು? ಈ ಮದ್ವೆ ನಡಿಬಾರ್ದು ಅತ್ತೆ. ಯಾಕೆ ನಡಿಬಾರ್ದು? ನನ್ ಮಗನ್ನ ನೀನ್ ಮದ್ವೆ ಮಾಡ್ಕೊಳಕ್ಕ? ಹಾ? ಅಲ್ಲ, ರಾಜಲಕ್ಷ್ಮಿನ ಈ ಶೌರ್ಯ ಸರ್ ಮದ್ವೆ ಮಾಡ್ಕೊಳ್ಳೋದಕ್ಕೆ. ಹೌದಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ! ಅಣ್ಣ, ಅತ್ತಿಗೆ, ಅಮ್ಮ, ಶಿವರಾಜು, ಪಾರ್ವತಿ ಎಲ್ರೂ ನೋಡಿ, ಇವಳು ಏನ್ ಹೇಳ್ತಾ ಇದ್ದಾಳೆ ಕೇಳಿಸ್ಕೊಳ್ಳಿ. ಈ ಮಿಟಕ್ಲಾಡಿ ಆಡ್ತಾ ಇರೋ ಮಾತುಗಳು ಹೇಗಿದೆ ನೋಡಿ. ನನ್ನ ಮಗ ಇವಳು ಬೇಕು, ಅದಕ್ಕೆ ಈ ಮದ್ವೆ ನಿಲ್ಬೇಕು. ಡೈರೆಕ್ಟ್ ಆಗಿ ಮದ್ವೆ ನಿಲ್ಸಿದ್ರೆ ಇವಳು ತಲೆ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೆ ದೊಡ್ಡದಾಗಿ ಪರ ವಹಿಸ್ಕೊಂಡು ಇವನನ್ ಮದ್ವೆ ಗಂಡನಾಗ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಅಪಾರ್ಥ ಮಾಡ್ಕೋತಿದ್ದೀರಾ ಅತ್ತೆ ನೀವು? ನಿನ್ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ಕಣೆ. ಆದ್ರೆ ನಮ್ಮ ಮನೆಯವರೇ ನಿನ್ನನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನೀನು ಅಮೆರಿಕ ಹಾವು ಅಂತ ಗೊತ್ತಿಲ್ಲದೆ ರಾಮಾಪುರದ ಹಾಲ್ ಹಾಕಿ ಸಾಕ್ತಾ ಇದ್ದಾರೆ ನಿನ್ನನ್ನ. ಈಗ ಬಂದು ನಿನ್ನ ನಿಜ ಸ್ವರೂಪ ಹೊರಕ್ ಹಾಕಿ ಮದ್ವೆ ನಿಲ್ಸಿ ರಾಜಲಕ್ಷ್ಮಿ ಜೀವನಕ್ಕೆ ವಿಷ ಚುಮ್ತಾ ಇದೆಯಲ್ಲ, ಅದ್ ಎಲ್ರಿಗೂ ಅರ್ಥ ಆಗತ್ತೆ ಬಿಡು. ಏನತ್ತಿಗೆ? ಅತ್ತೆ, ನಿಮ್ ಕಾಲ್ ಹಿಡ್ಕೋತೀನಿ, ಸ್ವಲ್ಪ ಸುಮ್ನೆ ಇರ್ತೀರಾ? ನಿಜ ಏನು ಅಂತ ಹೇಳೋಕ್ ಬಿಡ್ತೀರಾ? ಏನೇ ನಿಜ? ಏನೇ ಆ ನಿಜ? ಪದ್ಮ, ಆದ್ಯ, ಏನಾ ನಿಜ? ದೊಡ್ಡಪ್ಪ, ರಾಜಲಕ್ಷ್ಮಿ ಇಷ್ಟಪಟ್ಟು ಈ ಮದ್ವೆನ ಮಾಡ್ಕೋತಾ ಇಲ್ಲ. ಶೌರ್ಯ ಸರ್ ಮೇಲಿರೋ ಕೋಪದಿಂದಾನೇ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಇದೇನಾ ನಿಜ? ಇದೆಲ್ರಿಗೂ ಗೊತ್ತಿರೋ ನಿಜ ತಾನೇ ಆದ್ಯ. ಮನೆ ಅಳಿ ಆಗೋದಕ್ಕೆ ಒಪ್ತೇ ಇದ್ದಾಗ ಶೌರ್ಯನ್ ತಂದೆ ತಾಯಿ ಈ ಮದುವೆ ಬೇಡ ಅಂತ ಹೇಳಿ ಹೋಗಿದ್ದಕ್ಕೆ ತಾನೆ ರಾಜಿ ಮದುವೆ ಬೇಡ ಅಂದಿದ್ದು. ಅದಕ್ಕೆ ತಾನೆ ಸೀನು ಜೊತೆ ಇವಳು ಮದುವೆ ಮಾಡಿಸ್ತಿರೋದು. ಮನೆ ಅಳಿ ಆಗೋದಿಕ್ ಸಾಧ್ಯ ಇಲ್ಲ, ಈ ಮದ್ವೆನ ಕ್ಯಾನ್ಸಲ್ ಮಾಡಿ ಅಂತ ನಮ್ಮ ಹತ್ರ ಹೇಳಿಸಿದ್ದು ರಾಜಲಕ್ಷ್ಮಿನೇ ಕಣಮ್ಮ. ನೀವು ನಮ್ಮ ಅಪ್ಪನ ಹತ್ರ ಬಂದು ನಮ್ಮ ಮಗನ ಮನೆ ಅಳಿಯಾಗಿ ಕಳ್ಸೋದಕ್ಕೆ ಒಪ್ಪಲ್ಲ ಅಂತ ಹೇಳ್ಬೇಕು. ನಮ್ಗೆ ಸಂಬಂಧನೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋಗ್ಬೇಕು. ಮಾತಾಡಿದ್ರೆ ನಂಬೋ ತರ ಇರಬೇಕು. ರಾಜಲಕ್ಷ್ಮಿ ಯಾಕೆ ಹಾಗೆ ಮಾತಾಡ್ತಾಳೆ? ನೀವ್ ನಂಬಿದ್ರು ನಂಬದೆ ಹೋದ್ರು ಇದೇ ನಿಜ ಅಜ್ಜಿ. ರಾಜಲಕ್ಷ್ಮಿಗೆ ಆ ವಿಷಯ ಮುಖ್ಯ ಆಗಿರ್ಲಿಲ್ಲ, ಶೌರ್ಯನ್ ಜೊತೆ ಮದ್ವೆ ಕ್ಯಾನ್ಸಲ್ ಆಗಿದ್ ಮುಖ್ಯ. ಅದಕ್ಕೆ ಮನೆ ಅಳಿಯ ಅಂತ ದೊಡ್ಡಮ್ಮ ದೊಡ್ಡಪ್ಪನ ಒಪ್ಸಿ ಈ ರೀತಿ ಪ್ಲಾನ್ ಮಾಡಿದಾಳವಳು. ಇದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಏನು ಡಲ್ ಆಗಿದ್ದೀರಾ? ಏನು ಅರ್ಥನೇ ಆಗ್ತಿಲ್ಲಮ್ಮ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ ಮದುವೆ ಬಗ್ಗೆನಮ್ಮ. ನನ್ಗೂ ಕೂಡ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಇಲ್ಲ ಅಪ್ಪ. ಅದಕ್ಕಿರೋದು ಒಂದೇ ಒಂದು ದಾರಿ. ಏನಪ್ಪ ಅದು? ಮನೆ ಅಳಿಯ ರಾಜಿ.
ರಾಜಿ ಶೌರ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಮತ್ತ್ಯಾಕೆ ಹೀಗೆಲ್ಲ ಮಾಡ್ದೆ? ಅಪ್ಪನ ಕೈಯಲ್ಲಿ ಇವ್ರ ಪ್ರಾಣ ಹೋಗ್ಬಾರ್ದು ಅಂತ. ನಿಮ್ಮಪ್ಪನ ಪ್ರಾಣ ತೆಗಿಯೋಂತ ತಪ್ಪು ಆ ಶೌರ್ಯ ಏನ್ ಮಾಡಿದ್ನೆ? ನನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ ನಂಬಿಸ್ಬಿಟ್ಟು ಬೇರೆ ಹುಡುಗಿ ಜೊತೆ ಓಡಾಡ್ತಿದ್ದಾರೆ. ಮದ್ವೆನೇ ಆಗದೆ ಅವಳನ್ನ ತಾಯಿ ಮಾಡಿದ್ದಾರೆ. ಮರ್ಯಾದೆ ಇಲ್ದೆ ಮತ್ತೆ ನನ್ನ ಜೊತೆ ಮದ್ವೆ ಆಗಕ್ಕೆ ರೆಡಿ ಆಗಿದ್ದಾರೆ. ಅವರಿಬ್ರು ಪಕ್ಕ ಪಕ್ಕ ಇದ್ದಿದ್ದನ್ನ ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ. ಇವಾಗ್ಲೂ ಕೂಡ ಇವತ್ತು ಇದೇ ಮುಹೂರ್ತದಲ್ಲಿ ಆ ಅಶ್ಮಿತನ ಮದ್ವೆ ಮಾಡ್ಕೊಳಕ್ ಹೊರಟಿದ್ರು. ಅಲ್ಲೇನೋ ನಡೆದಿರ್ಬೇಕು. ಆದ್ಯನ್ಗೆ ಮಾಯದ್ ಮಾತಾಡಿ ಮರಳು ಮಾಡಿ ನಂಬ್ಸೋದಕ್ ಪ್ರಯತ್ನ ಪಟ್ಟು ಅವ್ರ ಅಪ್ಪ ಅಮ್ಮನ್ನ ಹಿಂದೆ ಕರ್ಕೊಂಡ್ ಬಂದಿದ್ದಾರೆ. ಇಂಥವ್ರನ್ನೆಲ್ಲ ಬದುಕಕ್ ಬಿಡ್ಬಾರ್ದಣ್ಣ, ಸಾಯಿಸ್ಬಿಡ್ಬೇಕು. ಶಿವರಾಜು, ಏನೋ ಬುದ್ಧಿವಂತ, ಯೋಗ್ಯ, ಒಳ್ಳೆಯವನು ಅಂತ ನಂಬಿದ್ದಕ್ಕೆ ನಮ್ ಬೆನ್ ಹಿಂದೆ ಇಷ್ಟೆಲ್ಲ ನಾಟಕ ಆಡಿದ್ಯಾ? ನಿನ್ನ ಇರಿ ದೊಡ್ಡಪ್ಪ. ಆವೇಶ ಪಡ್ಬೇಡಿ. ಶೌರ್ಯ ಸರ್ಗೆ ಯಾವ ಪಾಪನೂ ಗೊತ್ತಿಲ್ಲ ದೊಡ್ಡಪ್ಪ. ರಾಜಲಕ್ಷ್ಮಿ ಹೇಳಿದ್ದಲ್ಲ ಆ ಅಶ್ಮಿತಾ ಆಡಿದ ನಾಟಕ. ಹೌದು ಮಾವ, ಅಸ್ಮಿತಾ ನಾಟಕನ ಬಯಲು ಮಾಡೋದಕ್ಕೆ ಈ ಮದ್ವೆ ಗಂಡಿನ ವೇಷ ಹಾಕೊಂಡೆ. ಒಂದ್ಸಲ ಈ ವಿಡಿಯೋ ನೋಡಿ ನೀವು. ನನ್ನ ಮಗಳಿಗೆ ನೀನಂದ್ರು, ನಿನ್ನ ಪ್ರೇಯಸಿ ರಾಜಲಕ್ಷ್ಮಿ ಅಂದ್ರು ಕೋಪ, ದ್ವೇಷ. ಆ ದ್ವೇಷದಿಂದಾನೆ ನೀನು ರಿಜೆಕ್ಟ್ ಮಾಡಿದ್ರು. ನನ್ನ ಇನ್ಫ್ಲೂಯೆನ್ಸ್ ಇಂದ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆದ್ಲು. ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನನ್ನ ಮಗಳು ಪ್ಲಾನ್ ಮಾಡಿ ಡೈಮಂಡ್ ನೆಕ್ಲೆಸ್ ಇಂದ ಈ ಗೇಮ್ನ ಶುರು ಮಾಡಿದ್ಲು. ರಾಜಲಕ್ಷ್ಮಿಗಿಂತ ಅಸ್ಮಿತಾನೇ ಒಳ್ಳೆ ಪ್ಲೇಯರ್ ಅಂತ ನಿನ್ ಬಾಯಲ್ಲೇ ಹೇಳಿಸೋದು. ರಾಜಲಕ್ಷ್ಮಿ ನಾನು ಈ ಜನ್ಮದಲ್ಲ, ಪ್ರತಿ ಜನ್ಮದಲ್ಲೂ ಪ್ರೀತಿಸ್ತಾನೆ ಇರ್ತೀನಿ. ಅವಳಿಗೋಸ್ಕರನೇ ಹುಟ್ಟಿದೀನಿ, ಅವಳಿಗೋಸ್ಕರನೇ ಸಾಯ್ತೀನಿ. ಅಷ್ಟು ಪ್ರೀತಿ ನಂಗೆ ರಾಜಲಕ್ಷ್ಮಿ ಅಂದ್ರೆ. ರಾಜಲಕ್ಷ್ಮಿ ಬರೋ ಟೈಮಿಗೆ ನಿನಗೆ ಪ್ರಜ್ಞೆ ಇಲ್ದಾಗ ನಿನ್ನ ಪಕ್ಕ ಇದ್ದು ಇವಳು ನಾಟಕ ಮಾಡಿದ್ಲು. ರಾಜಲಕ್ಷ್ಮಿಗೆ ನಿನ್ನ ಮೇಲೆ ದ್ವೇಷ ಬರೋ ಹಾಗೆ ಮಾಡಿದ್ಲು.
ಆದ್ರೂ ನೀನ್ ಮದುವೆ ಮಾಡ್ಕೋತಾ ಇದೀಯ ಅಂತ ಗೊತ್ತಾಗಿ ಆ ಮದುವೆನ ಹಾಳು ಮಾಡೋದಕ್ಕೆ ತಾನು ಗರ್ಭಿಣಿ ಅಂತ ನಾಟಕ ಮಾಡಿದ್ಲು. ಆದ್ಯ, ನೀನ್ ಸರಿಯಾದ ಸಮಯಕ್ಕೆ ಬಂದು ಈ ಮದುವೆ ನಿಲ್ಸಿ ನಿಜ ಏನು ಅಂತ ತಿಳ್ಕೊಳ್ಳೋ ಹಾಗೆ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ನಿಜವಾಗ್ಲೂ ಮಾವ, ಆದ್ಯ ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ಸ್ವಲ್ಪ ತಡ ಆಗಿದ್ರು ಕೂಡ ಈ ತಾಳಿ ರಾಜಲಕ್ಷ್ಮಿ ಕುತ್ತಿಗೆಯಲ್ಲಿರೋದು. ಅವಳು ಜೀವನ ಪೂರ್ತಿ ಕೊರಗ್ತಿದ್ಲು. ಶೌರ್ಯನ್ಗೆ ಅನ್ಯಾಯ ಆಗ್ಬಿಡ್ತಿತ್ತು ಮಾವ. ಆದ್ಯ, ಥ್ಯಾಂಕ್ ಯು ಸೋ ಮಚ್. ಮಾವ, ಈ ತಾಳಿನ ಶೌರ್ಯನ್ ಕೈ ಕೊಡಿ, ಅವನ ಕೈಯಲ್ಲೇ ಕಟ್ಸಿ. ಅವ್ರಿಗೆ ಮದ್ವೆ ಮಾಡಿಸ್ಬೋದು, ಆದ್ರೆ ಒಳ್ಳೆ ಮುಹೂರ್ತ ಮೀರೋಗ್ಬಿಟ್ಟಿದ್ಯಲ್ಲ. ರಾಜಿಗೆ ಈಗ ನಿಜ ಏನು ಅಂತ ಗೊತ್ತಾಗಿದೆ. ಅಪಾರ್ಥ ಕೂಡ ಈಗ ದೂರ ಆಗಿದೆ. ಪ್ರೀತಿಯಿಂದ ಅವ್ರು ಮತ್ತೆ ಒಂದಾಗಿದ್ದಾರೆ. ಇದಕ್ಕಿಂತ ಒಳ್ಳೆ ಮುಹೂರ್ತ ಇನ್ಯಾವ್ದಿರುತ್ತೆ ಅಜ್ಜಿ? ಅವ್ರನ್ನ ಈಗ್ಲೇ ಒಂದ್ ಮಾಡೋಣ. ಹೌದು, ಹಾಗೆ ಮಾಡೋಣ. ಶೌರ್ಯ, ರಾಜಿ, ಸರಿ 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 ಸರಿ